ಎಲ್ಲರಿಗೂ ನಮಸ್ಕಾರ. ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ನಾವು ನಿರ್ದೇಶಾಂಕ ರೇಖಾಗಣಿತ ಅನ್ನುವ ಪಾಠದಲ್ಲಿ ಪಾರ್ಟ್ 1 ವಿಡಿಯೋವನ್ನು ನೋಡಿದ್ವಿ. ಸೊ ಅದರಲ್ಲಿ ಏನು ತಿಳ್ಕೊಂಡಿದ್ವಿ? ಕ್ವಾಡ್ರೆಂಟ್ಸ್ ಅನ್ನು ತಿಳ್ಕೊಂಡಿದ್ವಿ, ಚತುರ್ಥಕಗಳು. ಸೊ ಮೊದಲನೇ ಚತುರ್ಥಕ ಯಾವುದು? ಪ್ಲಸ್ ಪ್ಲಸ್. ಎರಡನೇ ಚತುರ್ಥಕ ಮೈನಸ್ ಪ್ಲಸ್. ಮೂರನೇ ಚತುರ್ಥಕ ಮೈನಸ್. ನೆಕ್ಸ್ಟ್ ನಾಲ್ಕನೇ ಚತುರ್ಥಕ ಪ್ಲಸ್ ಮತ್ತೆ ಮೈನಸ್. ಜೊತೆಗೆ ಇಳಿಜಾರು ಅನ್ನುವಂತಹ ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡಿದ್ವಿ. ದಟ್ ಈಸ್ ದ ಸ್ಲೋಪ್. ಸೊ ಅಲ್ಲೊಂದು ಫಾರ್ಮುಲಾ ಇತ್ತು. ಯಾವಾಗ ಟೀಟಾ ಕೊಟ್ಟಾಗ ಏನು ಫಾರ್ಮುಲಾ? m equal to tan theta. m equal to tan theta. ಸೊ ಇಲ್ಲಿ ಥೀಟಾ ಕೊಟ್ಟಾಗ ಈ ಫಾರ್ಮುಲಾವನ್ನು ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಗ್ರೇಡಿಯಂಟ್, ಏರಿಳಿತ. ಗ್ರೇಡಿಯಂಟ್ ಏರಿಳಿತ ಅನ್ನುವಂತಹ ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡಿದ್ವಿ. ಸೊ ಅಲ್ಲಿ ಏರಿಳಿತ ಅಂದ್ರೆ ಏನು? ಏರಿಳಿತ ಅಂದ್ರೆ ಲಂಬ ದೂರ ಡಿವೈಡೆಡ್ ಬೈ ಕ್ಷಿತಿಜ ದೂರ. ಸೊ ಇದು ಇನ್ಕ್ರೀಸ್ ಇನ್ ಎಕ್ಸ್. ಸೊ ಇಲ್ಲಿ ಏನಾಗ್ತದೆ? ಎಕ್ಸ್ ಅಲ್ಲಿ ಇನ್ಕ್ರೀಸ್ ಆಗ್ತದೆ, ಇಲ್ಲಿ ವೈ ಅಲ್ಲಿ ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್ ಅದರ ಒಂದಷ್ಟು ಕಂಡೀಷನ್ಸ್ ತಗೊಂಡಿದ್ವಿ. ಥೀಟಾ ಈಕ್ವಲ್ ಟು 90 ಡಿಗ್ರಿ ಇದ್ದಾಗ, ಥೀಟಾ ಈಕ್ವಲ್ ಟು 0 ಡಿಗ್ರಿ ಇದ್ದಾಗ ಸೊ ಇಳಿಜಾರಿನ ಬೆಲೆ ಅದೇನಾಗ್ತದೆ? 0 ಡಿಗ್ರಿ ಆಗ್ತದೆ. ನೆಕ್ಸ್ಟ್ ಥೀಟಾ ಈಸ್ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಥೀಟಾ ಲೆಸ್ ದೆನ್ 90 ಇದ್ದಾಗ ಸೊ ಅದೇನಾಗ್ತದೆ? ಪಾಸಿಟಿವ್ ವ್ಯಾಲ್ಯೂ ಆಗ್ತದೆ. ಥೀಟಾ ಈಕ್ವಲ್ ಟು 90 ಡಿಗ್ರಿ ಇತ್ತು, ಸೊ ಹಾಗೇನಾಯಿತು? ನಾಟ್ ಡಿಫೈನ್ಡ್ ಬರ್ತದೆ. ನೆಕ್ಸ್ಟ್ 90 ಡಿಗ್ರಿ ಲೆಸ್ ದೆನ್ ಥೀಟಾ ಲೆಸ್ ದೆನ್ 180 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದೇನಾಗ್ತದೆ? ಋಣ ಸಂಖ್ಯೆ ಆಗ್ತದೆ. ಇಷ್ಟನ್ನ ತಿಳ್ಕೊಂಡಿದ್ವಿ. ಜೊತೆಗೆ ಸೊ ಎರಡು ಬಿಂದುಗಳ ನಡುವೆ ಹಾದು ಹೋಗುವ ಸರಳ ರೇಖೆ. ಸೊ ಎರಡು ಬಿಂದುಗಳನ್ನ ಕೊಟ್ಟಾಗ ಬಿಂದುಗಳು ಏನಾಗಿರ್ತದೆ? a equal to x1 y1, b equal to x2 y2. ಸೊ ಈ ತರ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಯೋದು ಒಂದು ಫಾರ್ಮುಲಾ ಇತ್ತು. ಏನು? m equal to x2 minus x1 divided by y2 minus y1. ಜೊತೆಗೆ ಇಲ್ಲಿ ರೇಖೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಫಸ್ಟ್ ಒನ್ ಸಮಾಂತರ ರೇಖೆಗಳು, ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ಅಂದ್ರೆ ಈ ತರ ಇರ್ತದೆ, ಒಂದಕ್ಕೊಂದು ಏನಾಗಿರಲ್ಲ, ಜಾಯಿನ್ ಆಗಿರಲ್ಲ. ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟಾಗ ಕಂಡೀಷನ್ ಇತ್ತು m1 equal to m2. ಇದು ಸ್ಲೋಪ್ 1 ಅಂಡ್ ಸ್ಲೋಪ್ 2 ಎರಡು ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಜೊತೆಗೆ ಇನ್ನೊಂದು ಲೈನ್ಸ್ ಇತ್ತು ಲಂಬ ರೇಖೆಗಳು. ಲಂಬ ರೇಖೆಗಳು ಅಂದ್ರೆ ಈ ತರ ಜಾಯಿನ್ ಆದಾಗ ಏನಾಗ್ತದೆ? 90 ಡಿಗ್ರಿ ಏನಾಗ್ತದೆ? ಫಾರ್ಮೇಶನ್ ಆಗ್ತದೆ. ಸೊ 90 ಡಿಗ್ರಿ ಕೊಟ್ಟಾಗ ಲಂಬ ರೇಖೆಗಳು ಹಾಕಿದಾಗ ಕಂಡೀಷನ್ m1 into m2 equal to -1. ಸೊ ಇದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ಸಹ ಮಾಡಿದ್ವಿ. ಜೊತೆಗೆ ಇನ್ನೊಂದಿದೆ, ಈಕ್ವೇಶನ್ ನ ಫೈಂಡ್ ಔಟ್ ಮಾಡೋದು. ಸೊ ಈಕ್ವೇಶನ್ ಫೈಂಡ್ ಔಟ್ ಮಾಡೋದಕ್ಕೂ ಒಂದು ಫಾರ್ಮುಲಾ ಇತ್ತು. ಏನ ಫಾರ್ಮುಲಾ? y equal to mx plus c. y ಅನ್ನೋದು ವೇರಿಯಬಲ್, ಚರಾಕ್ಷರ. ನೆಕ್ಸ್ಟ್ c ಅನ್ನೋದು y ನ ಅಂತಚ್ಛೇದ. ನೆಕ್ಸ್ಟ್ y ನ ಅಂತಚ್ಛೇದ. ಇಷ್ಟು ಆಯ್ತು. ಸೊ ಇದಕ್ಕೆ ಈಕ್ವೇಶನ್ m ಅಂದ್ರೆ ಇಳಿಜಾರು, ಸ್ಲೋಪ್. ಸೊ ಇಲ್ಲಿಗೆ ಏನ್ ಮಾಡಿದ್ವಿ? ಇಲ್ಲಿಗೆ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನು ಸಹ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವು ಹೊಸ ಕಾನ್ಸೆಪ್ಟ್ ಹೋಗ್ತಾ ಇದ್ವಿ, ಅದುವೇ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೆ ಏನು? ಸೊ ಡಿಸ್ಟೆನ್ಸ್ ಅಂದ್ರೆ ತೋರಿಸ್ತಾ ಇದೆ, ಇಲ್ಲಿ ಎರಡು ಪಾಯಿಂಟ್ಸ್ ಇರ್ತವೆ.
ಇಲ್ಲಿ ನೋಡ್ರಿ ಈ ತರ ಗ್ರಾಫ್ ಅಲ್ಲಿ ಇರ್ತದೆ. ಸೊ ನಿಮಗೆ ಇಲ್ಲೊಂದು ಪಾಯಿಂಟ್ ಬಂದಿರ್ಬೋದು, ಇಲ್ಲೊಂದು ಪಾಯಿಂಟ್ ಬಂದಿರ್ಬೋದು. ಸೊ ಈ ಪಾಯಿಂಟ್ ಎರಡು ಪಾಯಿಂಟ್ ಗಳ ನಡುವಿನ ದೂರವನ್ನ ನಾವೇನ್ ಮಾಡ್ತೀವಿ ಕಂಡುಹಿಡಿತೀವಿ. ಸೊ ಇದಕ್ಕೆ ಎ ಪಾಯಿಂಟ್ ಅಂತ ಕೊಡ್ತೀವಿ x1 y1, ಇದಕ್ಕೆ ಬಿ ಪಾಯಿಂಟ್ ಅಂತ ಕೊಡ್ತೀವಿ x2 y2. ಸೊ ಈ ತರ ಕೊಟ್ಟಾಗ ಒಂದು ಫಾರ್ಮುಲಾ ಇದೆ, ಅದೇನು a ಈಕ್ವಲ್ ಟು x1 y1 b ಈಕ್ವಲ್ ಟು x2 y2. ಸೊ ಅಲ್ಲಿ ಫಾರ್ಮುಲಾ ಬಂತು ಡಿಸ್ಟೆನ್ಸ್ ಫಾರ್ಮುಲಾ d ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇದು ಫಾರ್ಮುಲಾ. ನೆಕ್ಸ್ಟ್ ಒಂದು ಫಾರ್ಮುಲಾ ಆಯ್ತು, ಏನು ಎರಡು ಪಾಯಿಂಟ್ಸ್ ಕೊಟ್ಟಾಗ. ನೆಕ್ಸ್ಟ್ ಇಲ್ಲೊಂದು ಕೊಟ್ಟಿದ್ದಾರೆ ಮೂಲ ಬಿಂದುವಿನಿಂದ ನೋಡ್ರಿ, ಇಲ್ಲೊಂದು ಪಾಯಿಂಟ್ ಇಂದ ಇಲ್ಲೊಂದು ಪಾಯಿಂಟ್ಗೆ ದೂರ ಕಂಡುಹಿಡಬೇಕು. ಸೊ ಇದನ್ನ ಏನ್ ಕರಿತೀವಿ ಆರಿಜಿನ್ ಅಂತ ಕರಿತೀವಿ. ಇದ್ರ ಪಾಯಿಂಟ್ ಯಾವತ್ತೂ ಅಷ್ಟೇ 0.0 ಏನಾಗಿರ್ತದೆ 0.0 ಆಗಿರ್ತದೆ. ಸೊ ಇನ್ನೊಂದು ಪಾಯಿಂಟ್ ಏನ್ ತಗೊಂತ ಇದೀವಿ ಈ x1 y1 ಅಂತ ತಗೊಂತೀವಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಆರಿಜಿನ್ ಅಂಡ್ ಎ ಪಾಯಿಂಟ್, ಮೂಲ ಬಿಂದು, ಇದನ್ನ ಮೂಲ ಬಿಂದು ಅಂತ ಕರಿತೀವಿ. ಮೂಲ ಬಿಂದು ಮತ್ತು ಮತ್ತೊಂದು ಬಿಂದುವಿಗೆ ಇರುವ ದೂರ. ಮೂಲ ಬಿಂದು ಮತ್ತು ಮತ್ತೊಂದು ಬಿಂದುವಿಗೆ ಇರ್ತಕ್ಕಂತಹ ದೂರ ನೋಡಿ 0 0 ಅಂತ ಆಯ್ತು ಅಂದ್ರೆ ಅದನ್ನ ಏನ್ ಮಾಡ್ತೀವಿ x1 ಸ್ಕ್ವೇರ್, ಇಲ್ಲಿ x ಆದ್ರೂ ತಗೊಳ್ರಿ ಏನಾದ್ರೂ ತಗೊಳ್ರಿ. ಈಗ ನೋಡ್ರಿ a ಈಕ್ವಲ್ ಟು 0,0 b ಈಕ್ವಲ್ ಟು x, y. ಯಾಕೆ ಒಂದು ಪಾಯಿಂಟ್ ಇದೆ ಅದಕ್ಕೆ ತಗೊಂಡಿದ್ದೀನಿ. ಸೊ ಆಗೇನಾಗ್ತದೆ ಫಾರ್ಮುಲಾ d ಈಕ್ವಲ್ ಟು ನೋಡ್ರಿ x2 x ಆಗಿತ್ತಾ, x2 x ಮೈನಸ್ 0 ಹೋಲ್ ಸ್ಕ್ವೇರ್. ನೆಕ್ಸ್ಟ್ y2 y ಮೈನಸ್ 0 ಹೋಲ್ ಸ್ಕ್ವೇರ್. ಸೊ x ಮೈನಸ್ 0 ಅಂದ್ರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಸೊ ಮೂಲ ಬಿಂದುವನ್ನ ಕೊಟ್ಟಾಗ ಫಾರ್ಮುಲಾ ಏನಾಗ್ತದೆ d ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗ್ತದೆ. ಸೊ ಡೈರೆಕ್ಟ್ ಎರಡು ಪಾಯಿಂಟ್ಸ್ ಕೊಟ್ಟಾಗ ಫಾರ್ಮುಲಾ ಏನಾಗ್ತದೆ d ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲೊಂದು ಫಾರ್ಮುಲಾಸ್ ಇದಾವೆ, ಪ್ರಾಬ್ಲಮ್ಸ್ ಇದಾವೆ. ಸೊ ಮೊದಲನೇ ಪ್ರಾಬ್ಲಮ್ ಏನಿದೆ ನೋಡ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್, ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಫಸ್ಟ್ ಪಾಯಿಂಟ್ a ಈಕ್ವಲ್ ಟು ಮೈನಸ್ 6,7, ಎರಡನೇ ಪಾಯಿಂಟ್ c ಈಕ್ವಲ್ ಟು a ಪ್ಲಸ್ ಬಿ a ಮೈನಸ್ ಬಿ, d ಈಕ್ವಲ್ ಟು a ಮೈನಸ್ ಬಿ ಮೈನಸ್ ಆಫ್ a ಮೈನಸ್ ಬಿ ಕೊಟ್ಟಿದ್ದಾರೆ. ಸೊ ಮೊದಲನೇ ಲೆಕ್ಕ ಮಾಡ್ತಾ ಇದ್ದೀನಿ. a ಈಕ್ವಲ್ ಟು ಮೈನಸ್ 6,7, b ಈಕ್ವಲ್ ಟು ಮೈನಸ್ 1, ಮೈನಸ್ 5, x1 y1 x2 y2 ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ y2 ಮೈನಸ್ y1 ಹೋಲ್ ಸ್ಕ್ವೇರ್, x2 ಮೈನಸ್ 1 ಮೈನಸ್ ಆಫ್ ಇಲ್ಲಿ x1 ಮೈನಸ್ ಇದೆ ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ y2 ಎಷ್ಟಿದೆ ಮೈನಸ್ 5 ಮೈನಸ್ 7 ಹೋಲ್ ಸ್ಕ್ವೇರ್, ಮೈನಸ್ 1 minus into minus 2 plus 6 whole square. Next minus 5 minus 7 minus 12 whole square. 6 minus 1 andre 5 square plus 5 square. Next minus 12 whole square andre 144. So ಇಲ್ಲಿ ಮಾಡ್ತೀನಿ 5 square andre 25 plus 144. 25 plus 144 ಎಷ್ಟಾಯ್ತು 169. ಸೊ 169 ಅಂದ್ರೆ ಆನ್ಸರ್ ಎಷ್ಟು ಬರುತ್ತೆ 13. ಆನ್ಸರ್ ಎಷ್ಟು ಬರುತ್ತೆ 13 ಬರುತ್ತೆ. ಅದೇ ರೀತಿ ಎರಡನೇ ಲೆಕ್ಕ ಇಲ್ಲಿ ಮಾಡ್ತೀನಿ. ಸೊ ಎರಡನೇ ಲೆಕ್ಕ ಏನಿದೆ, ಸಿ ಪಾಯಿಂಟ್ ಕೊಟ್ಟಿದ್ದಾರೆ a ಪ್ಲಸ್ ಬಿ a ಮೈನಸ್ ಬಿ. ನೆಕ್ಸ್ಟ್ ಡಿ ಪಾಯಿಂಟ್ ಕೊಟ್ಟಿದ್ದಾನೆ, ಏನು a ಮೈನಸ್ ಬಿ ಮೈನಸ್ ಎ ಮೈನಸ್ ಬಿ.
ಇದಕ್ಕೆ x1 y1 x2 y2 ಅಂತ ಕೊಡ್ತೀವಿ. ಸೊ ಫಾರ್ಮಲೈಸ್ ಮಾಡ್ತೀವಿ. ಏನು ಫಾರ್ಮುಲಾ? d equal to square root of x2 minus x1 whole square plus y2 minus y1 whole square. ಸೊ x2 x ಇದೆ a minus b. ನೆಕ್ಸ್ಟ್ x1 ಏನಿದೆ ಮೈನಸ್ ಆಫ್ a ಪ್ಲಸ್ b. a plus b a minus b. ಓಕೆನಾ? ಹೋಲ್ ಸ್ಕ್ವೇರ್. ನೆಕ್ಸ್ಟ್ y2. ಸೊ y2 ಏನಿದೆ ಮೈನಸ್ a ಮೈನಸ್ b ಮೈನಸ್ ಆಫ್ y1 ಏನಿದೆ a ಮೈನಸ್ b ಹೋಲ್ ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ಅದನ್ನ ಈ ಸ್ಟೆಪ್ನ ಇಲ್ಲಿ ಮಾಡ್ತೀವಿ. a minus b minus into a minus into plus b minus b whole square plus minus a minus b minus into a minus into minus is plus b whole square. Plus a minus a cancel. Next minus b plus b get cancel. ಇನ್ನೇನು ಉಳಿದಿದೆ minus b ಅಂದ್ರೆ minus 2b whole square. ಇಲ್ಲಿ minus a minus ಅಂದ್ರೆ minus 2a whole square. ಇಲ್ಲಿ minus 2b whole square ಅಂದ್ರೆ 4b square. ನೆಕ್ಸ್ಟ್ 4a square. ಸೊ ಏನಿದೆ ಕಾಮನ್? ಸ್ಕ್ವೇರ್ ರೂಟ್ ಆಫ್ 4 into a square plus b square. ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ 2 ಸ್ಕ್ವೇರ್ ರೂಟ್ ಆಫ್ a square plus b square. ಸೊ ಇಷ್ಟಕ್ಕೆ ಏನು ಮಾಡ್ಬೋದು ನಾವು ಸ್ಟಾಪ್ ಮಾಡ್ಬೋದು. ಸೊ ಇದನ್ನ ಈ ರೀತಿಯಾಗಿ ಮೈನಸ್ ಇದ್ದಾಗ ಮೈನಸ್ ಹಾಕೊಂಡು ಆಮೇಲೆ ಬ್ರಾಕೆಟ್ ಅನ್ನು ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಅಂಡ್ ಎ ಪಾಯಿಂಟ್ 12, -5. ಮೂಲ ಬಿಂದು ಮತ್ತು 12, -5 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ನೋಡಿ ಅಲ್ಲಿ ಮೂಲ ಬಿಂದು ಅಂತ ಕೊಟ್ಟಾಗ ನಾವು ಡೈರೆಕ್ಟ್ ಆಗಿ ಏನು ಮಾಡಬಹುದು 12, -5. ಸೊ ಇದಕ್ಕೆ ಏನು ಕೊಡ್ತೀವಿ x, ಇದಕ್ಕೆ y. ಸೊ ಮೂಲ ಬಿಂದು ಅಂತ ಕೊಟ್ಟಾಗ ಫಾರ್ಮುಲಾ ಡೈರೆಕ್ಟ್ ಹೊಡಿರಿ x² + y². x² ಅಂದ್ರೆ 12², y² ಅಂದ್ರೆ -5 whole square. ಸೊ 12² ಅಂದ್ರೆ 144 -5 whole square ಅಂದ್ರೆ 25. 144 + 25 ಅಂದ್ರೆ 116. ಸ್ಕ್ವೇರ್ ರೂಟ್ ಆಫ್ 116 ಏನಂದ್ರೆ ಎಷ್ಟು 13. ಸೊ ಆನ್ಸರ್ ಎಷ್ಟು ಬರುತ್ತೆ 13 ಬರುತ್ತೆ. ನೆಕ್ಸ್ಟ್ ಮೂರನೇ ಲೆಕ್ಕ, ಫೈಂಡ್ ದ ವ್ಯಾಲ್ಯೂ ಆಫ್ x if the distance between the points x, -1 and 3, 2 is 5. x, -1 ಮತ್ತು 3, 2 ಬಿಂದುಗಳ ನಡುವಿನ ದೂರವು 5 ಆಗಿದ್ದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. a ಪಾಯಿಂಟ್ x, -1, b ಪಾಯಿಂಟ್ 3, 2. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಈಸ್ ಅಂತ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 5 ಕೊಟ್ಟಿದ್ದಾರೆ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು x ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ x1 y1 x2 y2 ಇದು d. ಸೊ d ಈಕ್ವಲ್ ಟು ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x2 - x1 whole square plus y2 - y1 whole square. x2 3 - x1 x whole square plus y2 ಎಷ್ಟಿದೆ 2 minus of y1 -1 whole square. 3 - x whole square 2 minus into minus is plus 1 whole square. d ಕೊಟ್ಟಿದ್ದಾನೆ, ಇಲ್ಲಿ ಹಾಕೊಂಡು d ಕೊಟ್ಟಿದ್ದಾನೆ. ಎಷ್ಟು ಬಂದಿದೆ 5 ಬಂದಿದೆ. 5 equal to square root of 3 - x whole square plus 2 plus 1 ಅಂದ್ರೆ 3 square. ಸೊ ಅಲ್ಲಿ ಏನು ಮಾಡೋಣ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡೋಣ. 5 square equal to 3 - x whole square
ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು? 5 ಸ್ಕ್ವೇರ್ ಅಂದರೆ 25. 3 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು 3 ಇಂಟು ಎಕ್ಸ್ ಪ್ಲಸ್ 9. (25) equal to 3 square ಅಂದರೆ 9 plus x square minus 3 to the x plus 9. 9 plus x square minus 6x plus 9. ಈಗ 25 ಈ ಕಡೆ ಶಿಫ್ಟ್ ಮಾಡಿಬಿಡ್ತೀವಿ ನಾವು. 25 equal to x square minus 6x 9 plus 9 18. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡಿಕೊಡ್ರಿ. x square minus 6x plus 18 plus 25 ಕಡೆ ಹೋದರೆ minus 25 equal to 0. x square minus 6x minus 7 equal to ಏನಾಗ್ತದೆ 0. ಸೊ ಇಲ್ಲಿ ಏನು ಮಾಡಬೇಕು? ಫ್ಯಾಕ್ಟರೈಸೇಷನ್ ಮಾಡಬೇಕು. ಮೈನಸ್ 7ಗೆ 7 1s minus 1 plus minus into plus is minus 7 1s 7 minus 7 plus 1 ಅಂದರೆ minus 6. x square minus 7x plus 1x minus 7 equal to 0. ಇದೊಂದು ಗ್ರೂಪ್ ಇದೊಂದು ಗ್ರೂಪ್. ಸೊ x is the common, x minus 7 plus 1 is the common, x minus 7 equal to 0. x minus 7 equal to 0, x plus 1 equal to 0. ಸೊ x minus 7 ಅಂದರೆ ಪ್ಲಸ್ 7 ಆಯಿತು. x equal to ಆ ಕಡೆ ಅಂದರೆ ಪ್ಲಸ್ 1 ಬಂದರೆ ಈ ಕಡೆ ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 1 ಆಯಿತು. ಸೊ ಎಕ್ಸ್ನ ಬೆಲೆ ಏನಾಯಿತು? ಪ್ಲಸ್ 7 ಮೈನಸ್ 1 ಆಯಿತು. ಸೊ ಇಲ್ಲಿ ಯಾವುದಾದ್ರೂ ತಗೋಬೋದು, ಪ್ಲಸ್ 7 ಆದರೂ ತಗೋಬೋದು, ಮೈನಸ್ 7 ಹಾಕಿದ್ರೆ ಅದು ಡಿಸ್ಟೆನ್ಸ್ 5 ಬರಬೇಕು. ನೆಕ್ಸ್ಟ್ 4ನೇ ಲೆಕ್ಕ. ಆರು ಕಾಮ ಮೈನಸ್ 3 ಬಿಂದುವಿನಿಂದ 5 ಮಾನಗಳಷ್ಟು ದೂರ ಇರುವ ಒಂದು ಬಿಂದುವು x ಅಕ್ಷದ ಮೇಲೆ ಇದ್ದರೆ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ 5 ಮೀಟರ್ ಫ್ರಮ್ ದ, ಇದು 5 ಸ್ಕ್ವೇರ್ ಯೂನಿಟ್ಸ್ ಅಂತ, 5 ಸ್ಕ್ವೇರ್ ಯೂನಿಟ್ಸ್ ಫ್ರಮ್ ದ ಪಾಯಿಂಟ್ ಆಫ್ 6, -3 ಇಫ್ ಲೈಟ್ ಆನ್ ದ ಎಕ್ಸ್ ಆಕ್ಸಿಸ್. ಇಲ್ಲಿ ನೋಡ್ರಿ, ಆಕ್ಸಿಸ್ ಕೊಟ್ಟಿರೋದು ಯಾವ ಆಕ್ಸಿಸ್ ಕೊಟ್ಟಿದ್ದಾರೆ? ಎಕ್ಸ್ ಆಕ್ಸಿಸ್. ಎಕ್ಸ್ ಅಕ್ಷದ ಮೇಲೆ ಕೊಟ್ಟಾಗ ಅದು ತಗೋಬೇಕು ಏನು? ಎಕ್ಸ್ ಅಕ್ಷದ ಮೇಲೆ ಬಿಂದು ಕೊಟ್ಟಾಗ ನಿರ್ದೇಶಾಂಕ ಏನಾಗಿರ್ತದೆ? x, 0 ಆಗಿರ್ತದೆ. ಸೊ ಎಕ್ಸ್ ಅಕ್ಷದ ಮೇಲೆ ಕೊಡ್ತಾ ಇರೋದು y ಏನಾಗಿರ್ತದೆ? ಈ ತರ ಇರ್ತದೆ. ಸೊ ಇದು ಎಕ್ಸ್ ಅಕ್ಷ ಕೊಟ್ಟಿರೋದವನು. ಸೊ ಎಕ್ಸ್ ಅಕ್ಷ ಆದಾಗ ಇದು y ವ್ಯಾಲ್ಯೂ ಏನಾಗಿರ್ತದೆ? 0 ಆಗಿರ್ತದೆ. ಸೊ ಅಲ್ಲಿ ಎಕ್ಸ್ ಅಕ್ಷವನ್ನು ತಗೊಳ್ಬೇಕು. ಸೊ y ಅಕ್ಷದ ಮೇಲೆ ತಗೊಂಡಾಗ ಅದು y, 0. ಸೊ ಇಲ್ಲಿ ಏನಾಗಿರ್ತದೆ? x 0 ಆಗಿರ್ತದೆ. y ಅಕ್ಷ ಅಂತ ಕೊಟ್ಟದ y, 0 ತಗೋಬೇಕು. x ಆಕ್ಸಿಸ್ ಕೊಟ್ಟದ x, 0 ತಗೋಬೇಕು. ಈಗ ಒಂದು ಪಾಯಿಂಟ್ ಸಿಕ್ತು ನಮಗೆ. a = x, 0 ಕೊಟ್ಟಿದ್ದಾನೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾನೆ, b ಪಾಯಿಂಟ್ 6, -3. ds ಕೊಟ್ಟಿದ್ದಾನೆ, 5 ಕೊಟ್ಟಿದ್ದಾನೆ. x1 y1 x2 y2. ನೆಕ್ಸ್ಟ್ ಡಿಸ್ಟೆನ್ಸ್. ಸೊ ಫಾರ್ಮುಲಾ ಹಾಕ್ತಾ ಇದ್ವಿ. d = √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ d ಅಂದರೆ ಎಷ್ಟು? 5. x2 6 ಮೈನಸ್ x1 ಎಷ್ಟು? x ಹೋಲ್ ಸ್ಕ್ವೇರ್ ಪ್ಲಸ್ y2 ಎಷ್ಟು? -3, y1 ಎಷ್ಟು? -0 ಹೋಲ್ ಸ್ಕ್ವೇರ್. 5 = √6 - x ಹೋಲ್ ಸ್ಕ್ವೇರ್ ಇದು -3 ಹೋಲ್ ಸ್ಕ್ವೇರ್. ಈಗ ಏನು ಮಾಡೋಣ? ಆಗಲೇ ಮಾಡ್ದಂಗೆ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡ್ತಾ ಇದ್ದೀವಿ. ಸೊ LHS ಅಲ್ಲಿ 5² = √6 - x ಹೋಲ್ ಸ್ಕ್ವೇರ್ ಪ್ಲಸ್ -3 ಹೋಲ್ ಸ್ಕ್ವೇರ್. ಇದಕ್ಕೆ ಮತ್ತೆ ಸ್ಕ್ವೇರ್ ಮಾಡ್ತಾ ಇದ್ವಿ. ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. 5² ಅಂದರೆ 25. a - b ಹೋಲ್ ಸ್ಕ್ವೇರ್ 6² + x² - 2 × 6 × x -3 ಹೋಲ್ ಸ್ಕ್ವೇರ್ ಅಂದರೆ
plus 9. equal to 6 square ಅಂದರೆ 36 plus x square minus 2 12 12x plus 9. ಚೆಕ್ ಮಾಡೋಣ. 36 plus x square minus 12x plus 9. 25 equal to x square minus 12x 36 plus 9 ಅಂದರೆ 45. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀವಿ. x square minus 12x plus 45 plus 25 ಕಡೆ ಬಂದರೆ minus 25 equal to 0. x square minus 12x plus 45 minus 25 ಅಂದರೆ plus 20 equal to 0. ಸೊ ಈಗ ಏನು ಮಾಡಬೇಕು, ನಾವು 20ಗೆ ಫ್ಯಾಕ್ಟರ್ಸ್ ಮಾಡಬೇಕು. plus 20 minus 10 minus 2 minus into minus is plus 10 2s are 20 minus 10 minus 2 ಅಂದರೆ minus 12. so x square minus 10x minus 2x plus 20 equal to 0. so x is the common, x minus 10 minus 2 is the common, x minus 10 equal to 0. so ಇಲ್ಲಿ ಮೈನಸ್ ತೆಗೆದಿದ್ದೀವಿ, ಒಂದು ಪ್ಲಸ್ ಅಂದರೆ ಎರಡು ಮೈನಸ್, ಒಂದು ಮೈನಸ್ ಹೋಗಿದೆ ಅಂದರೆ ಇನ್ನೊಂದು ಮೈನಸ್ ಬರುತ್ತೆ. 2 ಟೆನ್ಸ್ ಆಯ್ತು. so x minus 10 equal to 0, x minus 2 equal to 0. so x equal to 10 minus 2 equal to x equal to plus 2. therefore x ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕ x, 0. ಅದು x ಎಷ್ಟು ಬಂದಿದೆ, 10, 0 or 2, 0 ಅಂತ ಹೇಳ್ತೀವಿ. The point is lies on the x axis, that is 10, 0 or 2, 0. Show that the points 0, minus 1, 6, 7, minus 2, 3, 8, 3 are the vertices of the rectangle. 0, minus 1, 6, 7, minus 2, 3, 8, 3 ಬಿಂದುಗಳು ಆಯತದ ಶೃಂಗಗಳು ಎಂದು ಸಾಧಿಸಿ. ಸೊ ಇಲ್ಲಿ 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಆರ್ ದ ವರ್ಟಿಸಿಸ್ ಆಫ್ ದ ರೆಕ್ಟ್ಯಾಂಗಲ್ ಅಂತ ಕೊಟ್ಟಿದ್ದಾರೆ. ಸೊ ರೆಕ್ಟ್ಯಾಂಗಲ್ ಅಂತ ಬಂದಾಗ ಏನಾಗಿರ್ತದೆ, ಆಪೋಸಿಟ್ ಸೈಡ್ಸ್ ಏನಾಗಿರ್ತವೆ, ಈಕ್ವಲ್ ಆಗಿರುತ್ತೆ. ಬಟ್ ಇಲ್ಲಿ ಕೊಟ್ಟಿದ್ದಾನೆ ವರ್ಟಿಸಿಸ್ ಎ, ಬಿ, ಸಿ ಮತ್ತೆ ಡಿ. ಎ ಪಾಯಿಂಟು 0, minus 1, ಬಿ ಪಾಯಿಂಟು 6, 7, ಸಿ ಪಾಯಿಂಟು minus 2, 3, ಡಿ ಪಾಯಿಂಟು 8, 3. ಸೊ ಇಲ್ಲಿ ನಾವೇನ್ ಮಾಡಬೇಕು, ಪ್ರೂಫ್ ಮಾಡಬೇಕು ಅಂತ ಹೇಳ್ತೇನೆ. ಎಲ್ಲಾ ಸೈಡ್ಸು ಈಕ್ವಲ್ ಅಂತ ಹೇಳಕ್ಕಾಗಲ್ಲ. ಪ್ರಾಪರ್ಟೀಸ್ ಆಫ್ ರೆಕ್ಟ್ಯಾಂಗಲ್ ಆಯ್ತದ ಏನಾಗಿರ್ತದೆ, ಅಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರ್ತದೆ, ಮತ್ತೆ ಡಯಾಗ್ನಲ್ಸ್ ಏನಾಗಿರ್ತದೆ, ಈಕ್ವಲ್ ಆಗಿರ್ತದೆ. ಅದನ್ನ ಮಾತ್ರ ನೋಡೋಣ. ಸೊ ಫಸ್ಟ್ ಇಲ್ಲಿ ಮಾಡೋಣ. ಫಸ್ಟ್ ಎ ಬಿಗೆ ಮಾಡ್ತಾ ಇದೀವಿ. ಎ ಈಕ್ವಲ್ ಟು ಏನ್ ಕೊಟ್ಟಿದ್ದಾವೆ, 0, minus 1, ಬಿ ಏನ್ ಕೊಟ್ಟಿದ್ದಾವೆ, 6, 7, x1, y1, x2, y2. ಸೊ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ಸೊ x2 ಎಷ್ಟಿದೆ, 6 minus 0 whole square, y2 ಎಷ್ಟಿದೆ, 7 minus of minus 1 whole square. 6 minus 0 ಅಂದರೆ 6 square, 7 minus into minus plus 1 whole square. 6 square ಅಂದರೆ 36, 7 plus 1 ಅಂದರೆ 8 square ಅಂದರೆ 64. ಸೊ 36 plus 64 ಎಷ್ಟಾಯಿತು, 100. ಸೊ 100 equal to 10 centimeter ಬಂತು ಎ ಬಿ. ನೆಕ್ಸ್ಟ್ ಬಿ ಸಿ. ಬಿ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ, 6, 7. ನೆಕ್ಸ್ಟ್ ಸಿ ಈಕ್ವಲ್ ಟು minus 2, 3, x1, y1, x2. ಸೊ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ಸೊ x2 ಎಷ್ಟಿದೆ, -2 minus 6 whole square, y2 3 minus 7 whole square.
-2 -6 ಅಂದರೆ -8 ಹೋಲ್ ಸ್ಕ್ವೇರ್, 3 -7 ಅಂದರೆ -4 ಹೋಲ್ ಸ್ಕ್ವೇರ್. -8 ಹೋಲ್ ಸ್ಕ್ವೇರ್ ಅಂದರೆ 64 ಪ್ಲಸ್ -4 ಹೋಲ್ ಸ್ಕ್ವೇರ್ ಅಂದರೆ 16. ಎಷ್ಟಾಯಿತು? 6 + 4 10 0 ಕ್ಯಾರಿ 1 6 + 1 7 + 1 ಅಂದರೆ 8. ಸೊ ಸ್ಕ್ವೇರ್ ರೂಟ್ ಆಫ್ 80 ಬಂತು. ನಾವು ಬೇಕಾದರೆ ಅದನ್ನು ಸ್ಪ್ಲಿಟ್ ಮಾಡ್ತೀವಿ. ಏನು 16 5 is ಸ್ಕ್ವೇರ್ ರೂಟ್ ಆಫ್ 16 ಅಂದರೆ 4 ಸ್ಕ್ವೇರ್ ರೂಟ್ ಆಫ್ 5 ಸೆಂಟಿಮೀಟರ್ ಏನೋ ತಗೋಬೋದು. ಸ್ಕ್ವೇರ್ ಯೂನಿಟ್ಸ್ ಏನೋ ತಗೋಬೋದು, ಸೆಂಟಿಮೀಟರ್ ಸ್ಕ್ವೇರ್ ತಗೋಬೇಕು, ಇಲ್ಲ ಸ್ಕ್ವೇರ್ ಯೂನಿಟ್ಸ್. ಯಾವ ಯೂನಿಟ್ಸ್ ಕೊಟ್ಟಿದ್ರೆ ಅದು ಅಂತ. ನೆಕ್ಸ್ಟ್ ಬಿ ಸಿ ಆಯ್ತು. ಈಗ ಏನು ಮಾಡೋಣ? ಸಿ ಡಿ ಇದು. ಸಿ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ? -2, 3 ಡಿ ಈಕ್ವಲ್ ಟು 8, 3 x1 y1 x2 y2 ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. x2 8 ಮೈನಸ್ ಇದೇನಿದೆ x1 -2 ಹೋಲ್ ಸ್ಕ್ವೇರ್, y2 3 - 3 ಹೋಲ್ ಸ್ಕ್ವೇರ್. 8 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಹೋಲ್ ಸ್ಕ್ವೇರ್, 3 - 3 ಅಂದರೆ 0 ಹೋಲ್ ಸ್ಕ್ವೇರ್. 8 + 2 ಅಂದರೆ 10 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್. 10 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 1. 10 ಸ್ಕ್ವೇರ್ ಅಂದರೆ 100. ಸ್ಕ್ವೇರ್ ರೂಟ್ ಆಫ್ 100 ಎಷ್ಟು ಬರುತ್ತೆ? 10 ಸೆಂಟಿಮೀಟರ್ ಸ್ಕ್ವೇರ್. ನೋಡ್ರಿ, ಇದು ಮತ್ತೆ ಇದು ಸೇಮ್ ಆಯಿತು. ಅದು ರೆಕ್ಟ್ಯಾಂಗಲ್ ಏನಾಗಿರ್ತದೆ? ಪ್ರಾಪರ್ಟಿ ಆಗಿರ್ತದೆ. ಈಗ ಏನು ಮಾಡೋಣ? ಡಿ ಅದು ಫೈಂಡ್ ಔಟ್ ಮಾಡಬೇಕು. ಸೊ ಡಿ ಏನಿದೆ? 8.8, 3 ಡಿ ಏನಿದೆ? 8, 3 ಇದೆ. ಎ ಪಾಯಿಂಟ್ ಏನಿದೆ? 0, -1 ಇದೆ. ಇದಕ್ಕೆ x1 y1, ಇದಕ್ಕೆ x2 y2. ಸೊ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. x2 0 - x1 -8 ಹೋಲ್ ಸ್ಕ್ವೇರ್ ಪ್ಲಸ್ y2 -1 -3 ಹೋಲ್ ಸ್ಕ್ವೇರ್. -8 ಹೋಲ್ ಸ್ಕ್ವೇರ್, ಇದು -4 ಹೋಲ್ ಸ್ಕ್ವೇರ್. -8 ಹೋಲ್ ಸ್ಕ್ವೇರ್ ಅಂದರೆ 64, -4 ಹೋಲ್ ಸ್ಕ್ವೇರ್ ಅಂದರೆ 16. ಎಷ್ಟಾಯಿತು? 80 ಆಯಿತು. ಸೊ ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಹೆಂಗೆ ಬರಿತೀವಿ? ಸ್ಕ್ವೇರ್ ರೂಟ್ ಆಫ್ 16 + 5 ಬರಿತೀವಿ. 16 5 ಸ್ಕ್ವೇರ್ ರೂಟ್ ಆಫ್ 16 ಅಂದರೆ 4√5 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ನೋಡ್ರಿ, ಸೈಡ್ಸು ಎ ಬಿ ಈಕ್ವಲ್ ಟು ಸಿ ಡಿ ಎಷ್ಟು ಬಂತು? 10 ಸೆಂಟಿಮೀಟರ್ ಬಂತು. ಅದೇ ರೀತಿ ಬಿ ಸಿ ಈಕ್ವಲ್ ಟು ಡಿ ಎಷ್ಟು ಬಂತು? 4√5. ಸೊ ದಿಸ್ ಇಸ್ ದ ಏನು ಪ್ರಾಪರ್ಟೀಸ್ ಆಫ್ ದ ರೆಕ್ಟ್ಯಾಂಗಲ್ ಆಯ್ತು. ಸೊ ಈಗ ನಾವು ಡಯಾಗ್ನಲ್ಸ್ ಮಾಡ್ಬೇಕು. ಯಾವ್ಯಾವ ಡಯಾಗ್ನಲ್ಸ್? ಡಯಾಗ್ನಲ್ಸ್ನ ಈಗ ಬರಿತೀವಿ. ಏನು? ಎ ಇಂದ ಸಿಗೆ ಡಯಾಗ್ನಲ್ಸ್, ಬಿ ಇಂದ ಡಿಗೆ ಡಯಾಗ್ನಲ್ಸ್. ಸೊ ಈಗ ಏನಾಗಿರ್ತವೆ? ಡಯಾಗ್ನಲ್ಸ್ ಈಕ್ವಲ್ ಆಗಿದೆಯಾ ಅಂತ ನಾವೇನು ಮಾಡಬೇಕು? ಚೆಕ್ ಮಾಡಬೇಕು. ಫಸ್ಟ್ ಡಯಾಗ್ನಲ್ ಯಾವ್ದಿದೆ? ಫಸ್ಟ್ ಡಯಾಗ್ನಲ್ ಎ ಸಿ. ಸೊ ಎ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾವೆ? 0, -1 ಇದೆ. ಬಿ ಈಕ್ವಲ್ ಟು ಏನು ತಗೊಂಡಿದ್ದಾವೆ? ಸಿ ಈಕ್ವಲ್ ಟು -2, 3 x1 y1 x2 y2. ಸೊ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. x2 ಎಷ್ಟಿದೆ? -2 x1 0 ಹೋಲ್ ಸ್ಕ್ವೇರ್ ಪ್ಲಸ್ y2 3 -1 ಹೋಲ್ ಸ್ಕ್ವೇರ್. -2 -0 ಅಂದರೆ -2 ಹೋಲ್ ಸ್ಕ್ವೇರ್ ಪ್ಲಸ್ 3 minus into minus is plus 1 whole square. -2 whole square ಅಂದರೆ 4, 3 plus 1 ಅಂದರೆ 4 square. ಎಷ್ಟು ಬಂತು? 4 plus 4 square ಅಂದರೆ 16. ಎಷ್ಟು ಬಂತು? ಸ್ಕ್ವೇರ್ ರೂಟ್ ಆಫ್ 20. ಸ್ಕ್ವೇರ್ ರೂಟ್ ಆಫ್ 20 ಅಂದರೆ
4 5 ಸ್ಪ್ಲಿಟ್ ಮಾಡ್ತೀವಿ 4 5 ಅಂದರೆ 2 ಸ್ಕ್ವೇರ್ ರೂಟ್ ಆಫ್ 5 ಸೆಂಟಿಮೀಟರ್ ಸ್ಕ್ವೇರ್. ಸೊ ನೆಕ್ಸ್ಟ್ ಪೇಜ್ಗೆ ಹೋಗೋ ಬದಲು ಇಲ್ಲೇ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಈ ಸ್ಟೆಪ್ ಇದು ನೆಕ್ಸ್ಟ್ ಇದು ಮತ್ತೆ ಎಲ್ಲಿ ಸ್ಪ್ಲಿಟ್ ಮಾಡ್ತೀವಿ ಲಾಸ್ಟ್ ಫೈನಲ್ ಇದು. ನೆಕ್ಸ್ಟ್ ಎರಡನೇ ಡಯಾಗ್ನಲ್ ಏನಾಗಿದೆ ಬಿ ಡಿ. ಸೊ ಬಿ ಈಕ್ವಲ್ ಟು ಎಷ್ಟಿದೆ 6, 7, ಡಿ ಈಕ್ವಲ್ ಟು 8, 2, x1 y1 x2 y2, d equal to square root of x2 minus x1 whole square plus y2 minus y1 whole square, x2 8 minus 6 whole square, y2 3 minus 7 whole square. 8 minus 6 ಅಂದರೆ 2 square, 3 minus 7 ಅಂದರೆ minus 4 whole square. 2 square ಅಂದರೆ 4 minus 4 whole square ಅಂದರೆ 16. Square root of 4 plus 16 ಅಂದರೆ 20. ಸೊ ಇದನ್ನ ಸ್ಪ್ಲಿಟ್ ಮಾಡಿದ್ರೆ square root of 4 5 is 20. Square root of 4 ಅಂದರೆ 2 square root of 5 centimeter square. ಸೊ ಆನ್ಸರ್ ಏನು ಬಂತು 2 root 5 centimeter square ಬಂತು. ಸೊ ಇಲ್ಲಿ ಡಯಾಗ್ನಲ್ಸ್ ಆಲ್ಸೋ ಈಕ್ವಲ್ ಏನು AD equal to AC equal to BD. ಸೊ ಎಷ್ಟು ಬಂತು 2 root 5 centimeter square ಬಂತು. ಸೊ ಈ ತರ ನೀವು ಯಾವುದೇ ಕೊಡಲಿ ಅದನ್ನ ಏನು ಮಾಡಬೇಕು ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕು. ನೆಕ್ಸ್ಟ್ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ center of the circle passing through the points 0, 0, -2, 1, -3, 2. Also find its radius. ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವ ಬಿಂದುಗಳು 0, 0, -2, 1 ಮತ್ತು -3, 2 ಆದರೆ ಅದರ ನಿರ್ದೇಶಾಂಕವನ್ನು ಮತ್ತು ತ್ರಿಜ್ಯವನ್ನು ಸಹ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಒಂದು ತ್ರಿಜ್ಯ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಸೆಂಟರ್ ಆಫ್ ದ ಪಾಯಿಂಟ್ ನ P of x, y ಅಂತ ತಗೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿಂದ ಎ ಪಾಯಿಂಟ್ ಕೊಟ್ಟಿದ್ದಾರೆ, ಏನು ಎ ಪಾಯಿಂಟ್ -2, 1. ನೆಕ್ಸ್ಟ್ ಇಲ್ಲಿಂದ ಒಂದು ಪಾಯಿಂಟ್ ಬಿ ಪಾಯಿಂಟ್ -3, 2. ನೆಕ್ಸ್ಟ್ ಸಿ ಪಾಯಿಂಟ್ ಕೊಟ್ಟಿದ್ದಾರೆ ಅಥವಾ ಓ ಪಾಯಿಂಟ್ ಅಂತ ತಗೊಂತೀವಿ, y is 0, 0 ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೆಂಟರ್ ಆಫ್ ದ ಸರ್ಕಲ್ ಯಾವುದು P of x, y is the center of the circle. ಸೆಂಟರ್ ಆಫ್ ದ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಲ್ಲಿಗೆ ಪಾಯಿಂಟ್ ಏನಾಯ್ತು ಓ ಪಾಯಿಂಟ್ 0, 0, ಎ ಪಾಯಿಂಟ್ -2, 1, ಬಿ ಪಾಯಿಂಟ್ -3, 2y. ಸೊ ಇಲ್ಲಿ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ರೇಡಿಯಸ್ ಅಂತ ಕೊಟ್ಟಾಗ ಏನಾಗಿರ್ತದೆ OP equal to OP equal to ನೆಕ್ಸ್ಟ್ AP equal to BP. ಸೊ ಎಲ್ಲ ಏನಾಗಿರ್ತದೆ ಈಕ್ವಲ್ ಆಗಿರ್ತದೆ ಬಿಕಾಸ್ ಆಫ್ ರೇಡಿಯಸ್ ಆಫ್ ದ ಸರ್ಕಲ್. ಸೊ ವೃತ್ತದ ತ್ರಿಜ್ಯ ಆಗಿರ್ತದೆ. ಸೊ ಫಸ್ಟ್ ಏನ್ ಮಾಡೋಣ ನಾವು OP equal to AP ನ ಪ್ರೂಫ್ ಮಾಡೋಣ. ಸೊ OP equal to AP ತಗೊಂಡಿದೀವಿ. OP equal to AP. ಸೊ ಇದರಲ್ಲಿ O ಪಾಯಿಂಟ್ ಇಲ್ಲಿ ಮಾಡೋಣ. ಸೊ ಇದಕ್ಕೊಂದು ಫಾರ್ಮುಲಾ ಹಾಕ್ತೀವಿ, x2 - x1 whole square ಪ್ಲಸ್ y2 - y1 whole square. ನೆಕ್ಸ್ಟ್ AP ಗೆ ಇದು ಒಂದು ಹಾಕ್ತೀವಿ, x2 - x1 whole square ಪ್ಲಸ್ y2 - y1 whole square. ಎರಡು ಈಕ್ವೇಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ O ಕಡೆ ಬರ್ರಿ. O ಗೆ ಪಾಯಿಂಟ್ ಏನಿದೆ 0, 0 ಇದೆ. P ಗೆ ಪಾಯಿಂಟ್ ಏನಿದೆ x, y. ನೆಕ್ಸ್ಟ್ ಈ ಕಡೆ A ಗೆ ಪಾಯಿಂಟ್ ಬರ್ರಿ -2, 1. ನೆಕ್ಸ್ಟ್ ಇನ್ಯಾವುದು P ಗೆ ಪಾಯಿಂಟ್ x, y. ಸೊ ಇದಕ್ಕೆ x1 y1, ಇದಕ್ಕೆ x2 y2, ಇದಕ್ಕೆ x1 y1, ಇದಕ್ಕೆ x2 y2 ತಗೊಂಡು. ಸೊ ಈಗ ಇದರಲ್ಲಿ x2 ಎಷ್ಟಿದೆ x ಮೈನಸ್ ಆಫ್ x1 0 whole square, y2 y -0 whole square. ನೆಕ್ಸ್ಟ್ x2
x minus half x1 minus 2 whole square plus y2 y minus 1 whole square. x minus 0 ಅಂದ್ರೆ square root of x square, y minus 0 ಅಂದ್ರೆ y square ಆಯ್ತು. ಸೊ ಈ ಕಡೆ ಬಂದ್ರೆ x minus into minus plus 2 whole square plus y minus 1 whole square. ಸೊ ಈಗ ಏನು ಮಾಡ್ತೀವಿ, ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡ್ತೀವಿ. ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಸ್ಕ್ವೇರ್ ಗೇಟ್ ಕ್ಯಾನ್ಸಲ್ ಆಯಿತು, ಈ ಕಡೆನೂ ಸ್ಕ್ವೇರ್ ಆಗ್ತಾ ಇದ್ದೀನಿ, ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಇನ್ನೇನು ನೋಡಿತ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ 2 ಇಂಟು 2 ಇಂಟು ಎಕ್ಸ್. ನೆಕ್ಸ್ಟ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮೈನಸ್ 2 ಇಂಟು ವೈ ಇಂಟು 1. ಇಲ್ಲೇನಾಯಿತು, ಈ ಎಕ್ಸ್ ಸ್ಕ್ವೇರು ಈ ಎಕ್ಸ್ ಸ್ಕ್ವೇರ್ ಇದೀ ಕಡೆ ಬಂದರೆ ಮೈನಸ್ ಆಯಿತು, ಅದಕ್ಕೆ ಡೈರೆಕ್ಟ್ ಕಟ್ ಮಾಡ್ತಾ ಇದ್ದೀವಿ. ಪ್ಲಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇನ್ನೇನು ಹಿಡಿತು ಈ ಕಡೆ 0 2 ಇಂಟು 2 4x ನೆಕ್ಸ್ಟ್ ಪ್ಲಸ್ 1 ಮೈನಸ್ 2y. ಇಲ್ಲಿ ಇನ್ನೊಂದು 2 ಸ್ಕ್ವೇರ್ ಇದೆ ಪ್ಲಸ್ 4. ಸೊ ಲಾಸ್ಟ್ ಫೈನಲ್ ಏನಾಯಿತು, 0 ಈಕ್ವಲ್ ಟು 4x ಮೈನಸ್ 2y ಪ್ಲಸ್ 1 ಪ್ಲಸ್ 4 ಅಂದರೆ ಪ್ಲಸ್ 5. ಸೊ ದಿಸ್ ಇಸ್ ದ ಗಿವನ್ ಫಾರ್ ಇಕ್ವೇಷನ್ ನಂಬರ್ 1 ಕೊಡ್ತಾ ಇದೆ. ನೆಕ್ಸ್ಟ್ ಇನ್ನು ಈಗ ಏನು ಮಾಡಬೇಕು, ಒ ಪಿ ಈಕ್ವಲ್ ಟು ಬಿ ಪಿ ಮಾಡಬೇಕು. ಒ ಪಿ ಈಕ್ವಲ್ ಟು ಬಿ. ಸೊ ಈಗಲೇ ಬರ್ಕೊಂಡ್ಬಿಡ್ತೀವಿ. ಓ ಏನಿದೆ 0,0, ಪಿ ಏನಿದೆ ಎಕ್ಸ್ ವೈ. ನೆಕ್ಸ್ಟ್ ಇಲ್ಲಿ ಏನಿದೆ ಬಿ ವ್ಯಾಲ್ಯೂ ಏನಿದೆ ಮೈನಸ್ 3,2. ನೆಕ್ಸ್ಟ್ ಪಿ ವ್ಯಾಲ್ಯೂ ಏನಿದೆ ಎಕ್ಸ್ ವೈ. ಇದಕ್ಕೇನು ಕೊಡ್ತೀವಿ, x1 y1 x2 y2 x1 y1 x2 y2. ಈಗ ಫಾರ್ಮುಲಾ ಆಗ್ತಾ ಇದ್ದೀವಿ, ಡಿಸ್ಟೆನ್ಸ್ ಫಾರ್ಮುಲಾ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಬಿ ಪಿ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಯಿತು. ಸೊ x2 ಎಷ್ಟಿದೆ ಓಪಿನಲ್ಲಿ, x ಮೈನಸ್ 0 ಹೋಲ್ ಸ್ಕ್ವೇರ್ y2 y ಮೈನಸ್ 0 ಹೋಲ್ ಸ್ಕ್ವೇರ್ x2 x ಮೈನಸ್ ಹಾಫ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y2 y ಮೈನಸ್ ಹಾಫ್ y1 ಹೋಲ್ ಸ್ಕ್ವೇರ್. x ಮೈನಸ್ 0 ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ y ಮೈನಸ್ 0 ಅಂದರೆ y ಸ್ಕ್ವೇರ್ ಈಕ್ವಲ್ ಟು x ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 2 ಹೋಲ್ ಸ್ಕ್ವೇರ್ ಮಾಡ್ತೀವಿ. ಸೊ ಈಗ ಏನು ಮಾಡ್ತೀವಿ, ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡ್ತೀವಿ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 2 ಹೋಲ್ ಸ್ಕ್ವೇರ್ ಇಂಟು ಹೋಲ್ ಸ್ಕ್ವೇರ್. ಈ ಸ್ಕ್ವೇರ್ ಹೋಯ್ತು, ಈ ಸ್ಕ್ವೇರ್ ಹೋಯ್ತು. ಇನ್ನೇನು ಉಳಿತು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಇಂಟು 3 ಪ್ಲಸ್ ವೈ ಮೈನಸ್ 2 ಹೋಲ್ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಪ್ಲಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಪ್ಲಸ್ ಮೈನಸ್ ಇದೆ ಮೈನಸ್ ಇಂಟು 2 ಇಂಟು ವೈ ಇಂಟು 2 ಪ್ಲಸ್ ಎಕ್ಸ್ ಸ್ಕ್ವೇರು ಈ ಕಡೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ವೈ ಸ್ಕ್ವೇರು ಪ್ಲಸ್ ವೈ ಸ್ಕ್ವೇರ್ ಆಯಿತು. ಇನ್ನೇನು ಉಳಿದಿದೆ 0 ಈಕ್ವಲ್ ಟು 3 ಸ್ಕ್ವೇರ್ 9 3 2 6x 2 ಸ್ಕ್ವೇರ್ ಅಂದರೆ 4 ಮೈನಸ್ 2 2 4y ಬಂತು. ಸೊ ಇಲ್ಲಿ ಮಾಡ್ತೀನಿ 6x ಮೈನಸ್ 4y 9 ಪ್ಲಸ್ 4 ಅಂದರೆ ಪ್ಲಸ್ 13 ಈಕ್ವಲ್ ಟು 0. ಸೊ ಇದನ್ನ ಈಕ್ವೇಷನ್ ನಂಬರ್ ಮೈನಸ್ ಎಕ್ಸ್ ವೈ ಮೈನಸ್ 4y ಪ್ಲಸ್ 13 ಆ ಕಡೆ ಹೋದರೆ ಮೈನಸ್ 13
ಇದಕ್ಕೆ ಈಕ್ವೇಷನ್ ನಂಬರ್ 2 ಕೊಡ್ರಿ, ಆಗಲೇ 1 ಕೊಟ್ಟಿದ್ವಿ. ಸೊ ಈಗ ಏನು ಮಾಡಬೇಕು, ಸಾಲ್ವ್ ಈಕ್ವೇಷನ್ ನಂಬರ್ 1. ಸೊ ಆಗ್ಲೇನು ಈಕ್ವೇಷನ್ ನಂಬರ್ ಹಿಂಗೆ ಬರ್ಕೊಂಡಿದ್ವಿ, 0 = 4x ಮೈನಸ್ 2y ಪ್ಲಸ್ 5 ಪ್ಲಸ್ 5 ಈ ಕಡೆ ಬಂದರೆ ಏನಾಗ್ತದೆ ಮೈನಸ್ 5 = 4x minus 2y. ಸೊ ದಿಸ್ ಇಸ್ ದ ಈಕ್ವೇಷನ್ ನಂಬರ್ 1. ಅರೇಂಜ್ ಮಾಡ್ಕೊಂತ ಇದ್ದೀವಿ. ಈಗ ಈಕ್ವೇಷನ್ ನಂಬರ್ 1 ಮತ್ತು ಈಕ್ವೇಷನ್ ನಂಬರ್ 2 ನ ಏನು ಮಾಡಬೇಕು, ಸಾಲ್ವ್ ಮಾಡಬೇಕು. ಈಕ್ವೇಷನ್ ನಂಬರ್ 1 ಏನು ಬಂತು, -4x minus 2y = -5. ಈಕ್ವೇಷನ್ ನಂಬರ್ 2 6x minus 4y = -30. ಈಕ್ವೇಷನ್ ನಂಬರ್ 1 ಮತ್ತು ಈಕ್ವೇಷನ್ ನಂಬರ್ 2 ನ ಏನು ಮಾಡ್ತೀವಿ, ಸಾಲ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ಬರ್ಕೊಡ್ಬೇಕು, ಸಾಲ್ವ್ ಈಕ್ವೇಷನ್ ನಂಬರ್ 1 and 2. ಸೊ ಈಗ ಏನು ಮಾಡಬೇಕು, ಕೋಎಫಿಷಿಯೆಂಟ್ಸ್ ಎಲ್ಲ ಡಿಫ್ರೆಂಟ್ ಇದೆ. ಸೊ ಅದಕ್ಕೆ ಏನು ಮಾಡ್ತೀವಿ, 2 ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 2 ಮಲ್ಟಿಪ್ಲೈ ಮಾಡಿದ್ರೆ ಇದು ಈಕ್ವಲ್ ಆಯಿತು, ಇದಕ್ಕೆ 1 ಮಲ್ಟಿಪ್ಲೈ ಮಾಡ್ತೀವಿ, 4 ಇರ್ತದೆ. 4 2s 8x minus 2 2s 4y minus 5 2s 10. Next 1 into 6 is 6x minus 1 into 4y is 4y minus 13 into 1 is 13. ಸೊ ಈಗ ಏನು ಮಾಡಬೇಕು, ಇಂಟರ್ಚೇಂಜಿಂಗ್ ದ ಸೈನ್, ಯಾಕೆ ಎರಡು ಮೈನಸ್ಗಳಿದ್ದಾವೆ. ಇಲ್ಲಿ ಪ್ಲಸ್ ಇರೋದು ಮೈನಸ್, ಮೈನಸ್ ಇರೋದು ಪ್ಲಸ್, ಮೈನಸ್ ಇರೋದು ಪ್ಲಸ್. minus 4y plus 4y get cancelled. 8x minus 6x ಅಂದರೆ 2x. ನೆಕ್ಸ್ಟ್ minus 10 minus 13 ಅಂದರೆ ಎಷ್ಟು ಬಂತು ನಮಗೆ, ಪ್ಲಸ್ 3. ಸೊ x = ಎಷ್ಟು ಆಯಿತು, 3/2. Substitute x = 3/2 in equation number 1. 4x minus 2y = minus y. So 4 into x value is 3/2 minus 2y = minus y. 2 1s 2 2s 2 into 3 minus 2y = minus 5. 2 3s 6 minus 2y = minus 5. ಸೊ ಇಲ್ಲಿ ಮೈನಸ್ ಇದೆ, ಈ ಕಡೆ ಶಿಫ್ಟ್ ಮಾಡ್ಕೊಡ್ರಿ, ಇದು minus 5 ಈ ಕಡೆ ಶಿಫ್ಟ್ ಮಾಡ್ಕೊಡ್ರಿ. 6 ಈ ಕಡೆ ಹೋದರೆ ಪ್ಲಸ್ 5 = minus 2y, ಈ ಕಡೆ ಹೋದರೆ ಪ್ಲಸ್ 2y. 6 plus 5 11 = 2y. y = 11/2. ಸೊ y ನ ಬೆಲೆ ಎಷ್ಟು ಬಂತು, 11/2 ಬಂತು. ಸೊ ಇಲ್ಲಿ x ಇಲ್ಲಿ p ಪಾಯಿಂಟ್ ಬಂತು, ನಮಗೆ ಸೆಂಟರ್ ಆಫ್ ದ ಸರ್ಕಲ್ ಬಂತು. p of x, y = ಏನು, x 3/2 y 11/2. ನೆಕ್ಸ್ಟ್ ಈಗ ಏನು ಮಾಡಬೇಕು, ರೇಡಿಯಸ್. ಸೊ ರೇಡಿಯಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸೆಂಟರ್ ಆಫ್ ದ ಸರ್ಕಲ್ ಅಲ್ವಾ. ಸೊ o ಇಂದ p ಗೆ ಇರ್ತಕ್ಕಂಥದ್ದು, o ಇಂದ p ಗೆ ಸ್ಕ್ವೇರ್ ರೂಟ್ ಆಫ್ o ಆಲ್ರೆಡಿ 0,0 ಇದೆ. ಸೊ p ಪಾಯಿಂಟ್ ಏನಿದೆ, x² ಪ್ಲಸ್ y². ಸೊ x² ವ್ಯಾಲ್ಯೂ ಎಷ್ಟಿದೆ, 3/2 ಹೋಲ್ ಸ್ಕ್ವೇರ್ ಪ್ಲಸ್ 11/2 ಹೋಲ್ ಸ್ಕ್ವೇರ್. 3/2 ಅಂದರೆ 9/4. 11 ಅಂದರೆ 1, 11 ಸ್ಕ್ವೇರ್ ಅಂದರೆ 121/4. ಸ್ಕ್ವೇರ್ ರೂಟ್ ಆಫ್ square root of 9 plus 121/4. So square root of 9 plus 121 ಅಂದ್ರೆ 130/4. So square root of 4 ತೆಗಿತೀವಿ, ಇದನ್ನ ಹಿಂಗೆ ಬರ್ಕೊಂತೀವಿ ನೋಡ್ರಿ, 1/4 into 130. square root of 1/4 ಅಂದ್ರೆ 1/2 into square root of ಎಷ್ಟಾಯ್ತು, 130 ಆಯ್ತು. ಸೊ ಇಲ್ಲಿಗೆ ಇದನ್ನ ಏನಂತ ಕರಿತೀವಿ, ರೇಡಿಯಸ್ ಆಫ್ ದ ಸರ್ಕಲ್ 1/2 into square root of 130. ನೆಕ್ಸ್ಟ್ 7ನೇ ಲೆಕ್ಕ, a 6,5 ಮತ್ತು b -4,3 ಬಿಂದುಗಳಿಂದ ಸಮಾನ ದೂರದಲ್ಲಿರುವ y ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ. Find the point on the y axis that is equidistant from the points a of 6,5 and b of -4,3. ಸೊ ಇಲ್ಲೊಂದು 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಒಂದು a ಪಾಯಿಂಟ್ ಕೊಟ್ಟಿದ್ದಾರೆ 6,5. ನೆಕ್ಸ್ಟ್ b ಪಾಯಿಂಟ್ ಕೊಟ್ಟಿದ್ದಾರೆ -4,3 ಕೊಟ್ಟಿದ್ದಾರೆ. ಸೊ
ಸೊ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ, ಆ ಪಾಯಿಂಟ್ ನ ಏನ್ ಕೊಟ್ಟಿದ್ದಾರೆ, ವೈ ಆಕ್ಸಿಸ್ ಈಕ್ವಿ ಡಿಸ್ಟೆನ್ಸ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಏನಾಗಿರ್ತದೆ, ಈಕ್ವಲ್ ಆಗಿರ್ತದೆ. ಸೊ ಇಲ್ಲಿ ಕೊಟ್ಟಿರೋದು ಯಾವ ಪಾಯಿಂಟ್, ವೈ ಆಕ್ಸಿಸ್. ವೈ ಆಕ್ಸಿಸ್ ಕೊಟ್ಟದ ಆಗ್ಲೇ ಹೇಳಿದ್ವಿ, ಅದು 0, y ಆಗ್ತದೆ. ಸೊ ಇಲ್ಲಿ ವೈ ಆಕ್ಸಿಸ್ ಮೇಲೆ, ವೈ ಅಕ್ಷದ ಮೇಲಿನ ಬಿಂದು ಏನಾಯ್ತು, 0, y ಆಯ್ತು. ಸೊ 0, y ಆದಾಗ ಸೊ ಅದೇನಾಗ್ತದೆ, PA = PB. PA ಇಲ್ಲಿ ತಗೊಂಡ್ಬಿಡ್ತೇವೆ ನೋಡ್ರಿ, P = 0, y. ನೆಕ್ಸ್ಟ್ A = 6, 5. ಈ ಕಡೆ ಬಂದಾಗ B = -4, 3. ಫಸ್ಟ್ P ನೇ ತಗೊಂಡು P = 0, y. ನೆಕ್ಸ್ಟ್ B = -4, 3. ಸೊ ಇದಕ್ಕೆ x1 y1, ಇದಕ್ಕೆ x2 y2, ಇದಕ್ಕೆ x1 y1, ಇದಕ್ಕೆ x2 y2. ಫಸ್ಟ್ ಫಾರ್ಮುಲಾ ಎರಡು ಕಡೆ ಅಪ್ಲೈ ಮಾಡ್ತೀವಿ. ಏನು, ಸ್ಕ್ವೇರ್ ರೂಟ್ ಆಫ್ x2 - x1 whole square plus y2 - y1 whole square equal to x2 - x1 whole square plus y2 - y1 whole square. x2, so x2 ಎಷ್ಟಿದೆ, 6 - x1 ಎಷ್ಟು, 0 whole square. y2 5 minus y1 ಏನಿದೆ, -5 whole square. ಸ್ಕ್ವೇರ್ ರೂಟ್ ಆಫ್ ಈ ಕಡೆ x2 -4 - x1 0 whole square. y2 3 - y whole square. 6 - 0 ಅಂದ್ರೆ 6 ಸ್ಕ್ವೇರ್, ಈ ಕಡೆ 5 - y whole square. ನೆಕ್ಸ್ಟ್ ಈ ಕಡೆ ಬಂದಾಗ -4, 0 ಅಂದ್ರೆ -4 whole square plus 3 - 5 whole square. ಸೊ ಈಗ ಏನು ಮಾಡ್ತೀವಿ, ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡ್ಕೊಂತೀವಿ. ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ 6 ಸ್ಕ್ವೇರ್ ಅಂದರೆ 36 ಪ್ಲಸ್ 5 - y whole square -4 whole square ಅಂದರೆ ಸ್ಕ್ವೇರ್ ರೂಟ್ ಆಫ್ 16 ಪ್ಲಸ್ 3 - y whole square. ಈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು, 36. ಇದು 5 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 2 × 5 × y. ಇಲ್ಲಿ 16 ಪ್ಲಸ್ 3 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 2 × 3 × y. 36 5 ಸ್ಕ್ವೇರ್ ಅಂದರೆ 25 ಪ್ಲಸ್ y ಸ್ಕ್ವೇರ್ ಮೈನಸ್ 2 5 10y = 16. 3 ಸ್ಕ್ವೇರ್ ಅಂದರೆ 9 ಪ್ಲಸ್ y ಸ್ಕ್ವೇರ್ ಮೈನಸ್ 2 3 6y. ಸೊ ಅಲ್ಲಿ ಏನಾಯಿತು, ಪ್ಲಸ್ y ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇನ್ನೇನು ಹಿಡಿಯುತ್ತೆ ಈ ಕಡೆ 36 ಪ್ಲಸ್ 25 36 plus 25 minus 10y equal to 16 plus 9 25 minus 6y. 25 minus 6y plus 25 cancel ಆಯಿತು. 36 equal to minus 10y minus 6y ಆ ಕಡೆ ಹೋದರೆ minus 10y ಕೊಡ ಅಂದರೆ plus 10y minus 6y. So 36 equal to 10y minus 6y ಅಂದರೆ 4y. So y equal to 36 divided by 4. 4 1 4 9. So y ನ ಬೆಲೆ ಎಷ್ಟು ಬಂತು, 9 ಬಂತು. Therefore y ಅಕ್ಷದ ಮೇಲಿನ ಬಿಂದು equal to 0, y. So that is 0, 9.
ಸೊ ಅದೇ ಎಕ್ಸ್ ಬಂದಿದ್ರೆ ಎಕ್ಸ್ ಕಾಮ 0 ಅಂತ ತಗೋಬೇಕಾಗಿ. ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ ಅಥವಾ ಭಾಗ ಪ್ರಮಾಣ ಸೂತ್ರ. ಸೊ ಇಲ್ಲಿ ಒಂದು ಲೈನ್ ಇದೆ, ಇದೇನು ಕೊಟ್ಟಿದ್ದೀವಿ, ಎ ಆಫ್ x1, y1 ಬಿ ಆಫ್ x2, y2 ಇದೆ. ಸೊ ಅಲ್ಲಿ ಏನು ಮಾಡ್ತೀವಿ, ಒಂದು ಪಾಯಿಂಟ್ನ ಏನು ಮಾಡ್ತೀವಿ, ಕಟ್ ಮಾಡ್ತೀವಿ. ಸೊ ಅದಕ್ಕೆ ಪಿ ಪಾಯಿಂಟ್ ಅಂತ ಕೊಡ್ತೀವಿ. ಸೊ ಇದು ಎಷ್ಟು ಪ್ರಮಾಣದಲ್ಲಿ ಏನಾಗಿದೆ ಕಟ್ ಮಾಡಿದೀವಿ, ಸೊ ಅದನ್ನ ಬಿಂದು, ಸೊ ಈ ಯಾವ ಬಿಂದು ಇದು, ಪಿ ಬಿಂದು. ಸೊ ಯಾವ ಪ್ರಮಾಣದಲ್ಲಿ ಕಟ್ ಆಗಿದೆ, ಸೊ ಪಿ ಬಿಂದುವು ಯಾವ ಪ್ರಮಾಣದಲ್ಲಿ ಅಂದ್ರೆ m1:m2 ಪ್ರಮಾಣದಲ್ಲಿ ಏನಾಗಿದೆ ವಿಭಾಗಿಸುವುದು, ಅಂದ್ರೆ ಕಟ್ ಆಗ್ತಾ ಇದೆ, ರೇಷಿಯೋ ಅಂತ ಹೇಳ್ತೀವಿ ಇದನ್ನ ಬೇಕಾದ್ರೆ. ಸೊ ಇದನ್ನೇನು ಕಟ್ವಿ, ರೇಷಿಯೋ ಅಂತ ಹೇಳ್ತೀವಿ. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ, ಏನು, ಪಿ ಆಫ್ x, y ಈಕ್ವಲ್ ಟು m1x2 m2x1 ಡಿವೈಡೆಡ್ ಬೈ m1 ಪ್ಲಸ್ m2. ನೆಕ್ಸ್ಟ್ m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಇದನ್ನ ಎಕ್ಸ್ ಮತ್ತೆ ವೈನ ಕೋಆರ್ಡಿನೇಟ್ಸ್ ಅಂತ ಕರೀತೀವಿ. ಇಲ್ಲಿ ಇದೆಯಲ್ಲ, ಸೊ ಇಲ್ಲಿ ಕಟ್ ಮಾಡಿದಾಗ ಬರ್ತಕ್ಕಂಥದನ್ನ ಪಿ ಆಫ್ ಎಕ್ಸ್ ಕಾಮ ವೈ ಅಂತ ಹೇಳ್ತೀವಿ. ಸೊ ಮೊದಲನೇ ಲೆಕ್ಕ ಹೇಗಿದೆ, ಎ ಆಫ್ 4, -5 ಬಿ ಆಫ್ 6, 3ಗಳನ್ನು ಸೋರಿಸುವ ರೇಖಾಖಂಡವನ್ನು ಪಿ ಬಿಂದುವು 2:3ರಲ್ಲಿ ವಿಭಾಗಿಸಿದಾಗ ಅದರ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಎ ಆಫ್ 4, -5 ಬಿ ಆಫ್ 6, 3 when the point P bisects in the ratio 2:3 internally. ಸೊ ಅದೇನಾಗ್ತದೆ, ಇಂಟರ್ನಲಿ ಏನಾಗಿ ಕಟ್ ಆಗ್ತಾ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಎ ಪಾಯಿಂಟ್ ಕೊಟ್ಟಿದ್ದಾರೆ 4, -5, ಬಿ ಪಾಯಿಂಟ್ ಕೊಟ್ಟಿದ್ದಾರೆ 6, 3. ನೆಕ್ಸ್ಟ್ ರೇಷಿಯೋ ಕೊಟ್ಟಿದ್ದಾರೆ, ಏನು, m1:m, ಏನಾಗಿದೆ 2:5 ಆಗಿದೆ. ಈ ತರ ಕೊಟ್ಟಿದ್ದಾರೆ, ಎ ಪಾಯಿಂಟ್ ಕೊಟ್ಟಿದ್ದಾರೆ, ಬಿ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಕಟ್ ಮಾಡ್ತಾ ಇದ್ದಾರೆ, ಇದು 2:5 ಅಲ್ಲಿ ಇದೆ. ಸೊ ಹಾಗಾದ್ರೆ ಅದನ್ನ ಏನ್ ಮಾಡ್ಬೇಕು, ನಾವು ಈ ಪಾಯಿಂಟ್ ನ ಫೈಂಡ್ ಔಟ್ ಮಾಡ್ತೇವೆ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ರಿ. ಸೊ ಫಾರ್ಮುಲಾ ಆಗ್ಲೇನೆ ಬರ್ಸಿದ್ವಿ, ಪಿ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2. ನೆಕ್ಸ್ಟ್ m1y2 m2y1 ಡಿವೈಡೆಡ್ ಬೈ m1 ಪ್ಲಸ್ m2. m1 ಇದಕ್ಕೆ x1 y1 x2 y2. ಸೊ m1 ಆಲ್ರೆಡಿ ಕೊಟ್ಟಿದ್ದಾರೆ, 2 ಇಂಟು x2 ಎಷ್ಟು 6, m2 5 ಇಂಟು x1 4 ಡಿವೈಡೆಡ್ ಬೈ 2 ಪ್ಲಸ್ 5. m1 2 ಇಂಟು y2 ಎಷ್ಟು 3 ಪ್ಲಸ್ m2 5 ಇಂಟು y1 minus 5 divided by 2 plus 5. 2 6 are 12, 5 4 are 20 divided by 2 plus 5 ಅಂದರೆ 7. ನೆಕ್ಸ್ಟ್ ಈ ಕಡೆ 2 3 are 6 plus into minus 6 minus 2 5 are 25 divided by 2 plus 5 ಅಂದರೆ 7. 12 plus 20 ಅಂದರೆ 32 divided by 7. 6 minus 25 ಅಂದರೆ minus 19 divided by 7. ಸೊ ಇಲ್ಲಿಗೆ p of x, y ಬಂತು. p of x, y. ಸೊ x ಪಾಯಿಂಟ್ 32/7, y ಪಾಯಿಂಟ್ minus 19/7. ನೆಕ್ಸ್ಟ್ ಎರಡನೇ ಪಾಯಿಂಟ್ ಬಂದು, ಎರಡನೇ ಪ್ರಾಬ್ಲಮ್ ಬಂದು, if the point C minus 1, 2 divides internally the line segment joining the A of 2, 5 B in the ratio 3, 4, find the coordinates of the B. A of 2, 5 and B ಬಿಂದುಗಳನ್ನು ಸೇರಿಸುವ, ನೋಡಿ B ಪಾಯಿಂಟ್ ಇಲ್ಲ, ಇಲ್ಲಿ B ಇಂದ ರೇಷಿಯೋ ಅಂತ ಕೊಟ್ಟಿದ್ದಾನೆ ಅಷ್ಟೇ. ರೇಖಾಖಂಡವನ್ನು C of -1, 2 ಬಿಂದುವು 3 ಅನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗಾದರೆ B ನ ನಿರ್ದೇಶಕವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನೋಡಿ ಈ ತರ ಇದೆ,
ಇದು ಎ ಕೊಟ್ಟಿದ್ದಾನೆ, ಇದು ಬಿ ಕೊಟ್ಟಿದ್ದಾನೆ. ಇಲ್ಲಿ ಯಾವುದು ಪಾಯಿಂಟ್ ಕೊಟ್ಟಿದ್ದಾನೆ? ಸಿ ಪಾಯಿಂಟ್ ಕೊಟ್ಟಿದ್ದಾನೆ. ಸೊ ಸಿ ಪಾಯಿಂಟ್ ಕೊಟ್ಟಾಗ ನಾವೇನ್ ಮಾಡಬೇಕು? ಇದಕ್ಕೆ ಕೊಟ್ಟಿದ್ದಾನೇನು? ಎ ಪಾಯಿಂಟ್ 2,5 ಕೊಟ್ಟಿದ್ದಾನೆ, ಸಿ ಪಾಯಿಂಟ್ ಕೊಟ್ಟಿದ್ದಾನೆ -1,2. ಈ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ x2 y2, ಇದು x, y, ಇದು x1 y1. ಸೊ x1 y1 ಕೊಟ್ಟಿದ್ದಾರೆ. ಸೊ ಈಗ ಬರ್ಕೊಂತೀನಿ. a 2,5, ಇದು x1 y. ನೆಕ್ಸ್ಟ್ ಬಿ ಪಾಯಿಂಟ್ ಕೊಟ್ಟಿಲ್ಲ, ಅದಕ್ಕೆ x2 y2 ಅಂತ ತಗೊಂಡು. ನೆಕ್ಸ್ಟ್ ಸಿ ಪಾಯಿಂಟ್ -1,2. ಸೊ ಇದಕ್ಕೆ ಏನು ಕೊಡ್ತೀವಿ? x, y ಅಂತ ಕೊಡ್ತೀವಿ. ಸೊ ಫಾರ್ಮುಲಾ ಹಾಕ್ತೀವಿ. ಮತ್ತೆ ರೇಷಿಯೋ ಕೊಟ್ಟಿದ್ದಾನೆ, m1:m2 = 3:4. ಫಾರ್ಮುಲಾ p of x, y = m1x2 m2x1 / m1 + m2. ಇದು m1y2 m2y1 / m1 + m. p of x, y ಕೊಟ್ಟಿದ್ದಾನೆ ಎಷ್ಟು? -1, 2 ಕೊಟ್ಟಿದ್ದಾನೆ. -1, 2 m1 3, x2 ನೇ ತಗೋಬೇಕು. ನೆಕ್ಸ್ಟ್ m2 4 × x1 ಏನಿದೆ? 2 / m1 + m 4 + 7. ನೆಕ್ಸ್ಟ್ m1 3 × y2 ಎಷ್ಟು? y2 + m1 ಎಷ್ಟು? ಸಾರಿ m2 4 × y1 ಎಷ್ಟಿದೆ? 5/2 3 + 4. -1, 2 = 3 × x2 3x2 3 2 8/7. ನೆಕ್ಸ್ಟ್ 3 × y2 3y2 4 5 20/7. ಸೊ ಇದಕ್ಕೆ ಇದು ಈಕ್ವೇಟ್ ಮಾಡ್ತೀವಿ. ಏನು? -1 = 3x2 + 8/7. ನೆಕ್ಸ್ಟ್ 3y2 2 = 3y2 + 20/7. 7 × -1 -7 = 3x2 + 8. ಇದು 2 × 7 7 × 2 7 2s 40 3y2 + 20 ಆಯ್ತು. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡ್ತಾ ಇದೀವಿ. ಏನು? -7 + 8 ಈ ಕಡೆ ಬಂದ್ರೆ -8 = 3x2. ಇದು ಈ ಕಡೆ ಬಂದ್ರೆ 14 3y2 + 20. ಸೊ ಇದನ್ನ ಈ ಕಡೆ ಕಳಿಸ್ತಾ ಇದೀವಿ. -7 - 8 -15 = 3x2. x2 = -15/3 3 1s 3 5s -5 = x2. ನೆಕ್ಸ್ಟ್ 14 + 20 ಕಡೆ ಅಂದ್ರೆ -20 = 3y2. 14 - 20 ಅಂದ್ರೆ -6 = 3y2. ಸೊ y2 = -6/3 3 1s 3 2s. ಸೊ y2 ಎಷ್ಟು ಬಂತು? -2 = 2. ಸೊ b ನ ಬೆಲೆ ಎಷ್ಟು ಅಂತ ಹಾಕಿದ್ರೆ ಪಾಯಿಂಟ್ ಆಫ್ b x2 y2 = x2 ಎಷ್ಟು ಬಂತು? -5, y2 ಎಷ್ಟು ಬಂತು? -2 ಬಂತು. Next one, find the coordinates of the point which is trisect the line segment joining 1, -2 and -3, 4. a, -1, 2 ಮತ್ತು b of -3, 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3 ಸಮಭಾಗಗಳನ್ನಾಗಿ ಮಾಡುವ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, a ಮತ್ತೆ b. ಇದಕ್ಕೆ a ಪಾಯಿಂಟ್ ಏನಿದೆ? -1, 2. ಇಲ್ಲಿ ನೋಡ್ರಿ 1, -2. a ಇದೇನಾಗಿದೆ? 1, -2 ಇದೆ. b ಪಾಯಿಂಟ್ ತಗೊಂಡಿದ್ವಿ.
ಮೈನಸ್ 3, 4. ಸೊ ಇಲ್ಲಿ ಏನು ಮಾಡ್ತೀವಿ, ಎಷ್ಟು ಪಾರ್ಟ್ ಆಗಿ ಡಿವೈಡ್ ಮಾಡ್ಬೇಕು, 3 ಪಾರ್ಟ್ ನೋಡಿ. 1 ಪಾರ್ಟ್, 2 ಪಾರ್ಟ್, ಇನ್ನೊಂದು ಪಾರ್ಟ್ ಏನಾಯ್ತು 3 ಪಾರ್ಟ್. ಇದಕ್ಕೆ x ಕೊಡ್ತೀವಿ, ಇದಕ್ಕೆ y ಕೊಡ್ತೀವಿ. ಸೊ 1 ಪಾರ್ಟ್ 2 ಪಾರ್ಟ್. ಸೊ ಅಲ್ಲಿ ರೇಷಿಯೋ ಹೆಂಗ್ ತಗೊಂತೀವಿ, ಇಲ್ಲಿ ನೋಡ್ರಿ, ax ಇಂದ ಆದಾಗ xb ಬರುತ್ತೆ, ಇಲ್ಲಿ ay ಇಂದ ಆದಾಗ yb ಬರುತ್ತೆ. ಇಲ್ಲಿ ನೋಡಿ, ಫಸ್ಟ್ ಒನ್ x ಬಿಂದುವು ab ಅನ್ನ ಎಷ್ಟು ಅನುಪಾತದಲ್ಲಿ, 1:2 ಅನುಪಾತದಲ್ಲಿ ವಿಭಾಗಿಸುತ್ತೆ. ನೋಡಿ, ax ಇದು 1 ಬಂತು. ಸೊ ರಿಮೈನಿಂಗ್ xb ಏನಿದೆ, ಇಲ್ಲಿ ನೋಡಿ, ax 1 ಬಂತು, ರಿಮೈನಿಂಗ್ ಪಾರ್ಟ್ 2 ಪಾರ್ಟ್. ಇದಕ್ಕೆ 1 ಕೊಡ್ತೀವಿ, ಇದಕ್ಕೆ 2 ಪಾರ್ಟ್ ಕೊಡ್ತೀವಿ. ಅರ್ಥ ಆಯ್ತಾ, 1:2 ಯಾವ ತರ ಬರುತ್ತೆ ಅಂತ. ಸೊ ಈಗ ಏನ್ ಮಾಡ್ತೀವಿ, a ಪಾಯಿಂಟ್ ತಗೊಂತೀವಿ, a = 1, -2, b = -3, 4, m1:m2 = 1:2. ಸೊ ಇದಕ್ಕೆ x1 y1, x2 y2, p of x, y = m1 x2, m2 x1 divided by m1 plus m1 y2, m2 y1 divided by m1 plus m2. ಸೊ m1 ಎಷ್ಟಿದೆ, 1 into x2 ಎಷ್ಟಿದೆ, -3 plus m2 2 into x1 1 divided by 1 plus. Next m1 1 into y2 4 plus m2 2 into y1 -2 divided by 1 plus 2. 1 into -3 -3, 1 into 2 2 divided by 1 plus 2 ಅಂದರೆ 1 plus 2 3. Next 4 plus into minus divided by 1 plus 2 ಅಂದರೆ 3 ಆಯಿತು. ಸೊ ಇಲ್ಲಿ -1 3 plus 2 ಅಂದರೆ -1 divided by 3. ಇಲ್ಲಿ 4 - 4 ಅಂದರೆ 0 divided by 3. ಸೊ ಫಸ್ಟ್ ಪಾಯಿಂಟ್ ಎಷ್ಟು ಬಂತು, -1,3 0/3 ಅಂದರೆ -1/3, ಇದು 0. ಸೊ ಈಗ ಎರಡನೇ ಪಾಯಿಂಟ್ ನೋಡ್ರಿ. ಸೊ ಈಗ ಎರಡನೇದಕ್ಕೆ ಯಾವ್ದು ಇಟ್ಟಿದ್ದೀವಿ, ಸೊ ಎರಡನೇ ಪಾಯಿಂಟ್ ಯಾವುದು, y ನೋಡಿ. a ಇಂದ y ಗೆ 2 ಪಾರ್ಟ್ ಸಿಕ್ತು, 1 ಪಾರ್ಟ್ 2 ಪಾರ್ಟ್ ಬಂತು. ನೆಕ್ಸ್ಟ್ y ಇಂದ b ಗೆ 1 ಪಾರ್ಟ್. ಸೊ ಈಗ ಏನಾಯ್ತು, ರೇಷಿಯೋ 2:1. ಸೊ ಇದೆಷ್ಟಾಯ್ತು, 1:2. ನೆಕ್ಸ್ಟ್ ನೋಡ್ರಿ, y ಬಿಂದುವು 2:1 ಅನುಪಾತದಲ್ಲಿ, y ಬಿಂದುವು AB ಅನ್ನು 2:1 ಅನುಪಾತದಲ್ಲಿ ವಿಭಾಗಿಸುತ್ತದೆ. The point y is intersect in the ratio 2:1. So a as it is, n a value 1, -2. Next b value -3, 4. Next ratio m1:m2 = 2:1. p of x, y = m1 x2, m2 x1 divided by m1 plus m2. ಎರಡನೇದು m1 y2, m2 y1 divided by m1 plus m. ಇದಕ್ಕೆ x1 y1, x2 y2, m1 2 into x2 -3, m2 1 into x1 1 divided by 2 plus 1. Next m1 2 into y2 4 plus m2 1 into y1 is -2 divided by 2 plus 1.
2 into -3 -6 plus 1 divided by 2 plus 1 ಅಂದರೆ 3. 2 4s are 8 plus into minus minus 2 divided by 3. ಈ ಕಡೆ ಎಷ್ಟು ಬಂತು -6 plus 1 ಅಂದರೆ -5/3. 8 minus 2 ಅಂದರೆ 6/3. 6 3 1s are 3 2s are. So ಎಷ್ಟು ಬಂತು ಆನ್ಸರ್ -5/3, 2 ಬಂತು ಆನ್ಸರ್. ನೆಕ್ಸ್ಟ್ -1, k ಬಿಂದುವು -3, 10 ಮತ್ತು 6, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಜೊತೆಗೆ k ನ ಬೆಲೆಯನ್ನು ಕಂಡುಹಿಡಿಯಿರಿ. Find in what ratio the point -1, divides in the line joining the points -3, 10 and 6, 0 and find the value of k. Find the value of k. ಸೊ ಇಲ್ಲಿ ಕೊಟ್ಟಿದ್ದಾನೆ, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಏನು ಪಾಯಿಂಟು? ಎ ಪಾಯಿಂಟ್ ಕೊಟ್ಟಿದ್ದಾರೆ -3, 10. ಬಿ ಪಾಯಿಂಟ್ ಕೊಟ್ಟಿದ್ದಾರೆ 6, -8. ಸೊ ಇಲ್ಲಿ ಸಿ ಪಾಯಿಂಟ್ ಕೊಟ್ಟಿದ್ದಾರೆ ಏನು -1, k ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು? ಫಸ್ಟ್ ಎ ಪಾಯಿಂಟ್ -3, 10, ಬಿ ಪಾಯಿಂಟ್ 6, -8. ನೆಕ್ಸ್ಟ್ ಸಿ ಪಾಯಿಂಟ್ನ ಪಿ ಆಫ್ ಎಕ್ಸ್, ವೈ ಅಂತ ತಗೊಂಡ್ವಿ. ಸಿ ಪಾಯಿಂಟ್ನ -1, k ತಗೊಂಡ್ವಿ. ಸೊ ಅಲ್ಲಿ ರೇಷಿಯೋ ಫೈಂಡ್ ಔಟ್ ಮಾಡಬೇಕು, m1:m2. ಸೊ ಇದಕ್ಕೆ x1 y1, ಇದಕ್ಕೆ x2 y2, ಇದಕ್ಕೆ x ಮತ್ತೆ y ಅಂತ ತಗೊಂಡ್ವಿ. ಸೊ ಇಲ್ಲೇನೋ ಫಸ್ಟ್ ಫಾರ್ಮುಲಾ ಹಾಕ್ತಾ ಇದೀವಿ. ಏನು? ಪಿ ಆಫ್ ಎಕ್ಸ್, ವೈ ಈಕ್ವಲ್ ಟು m1 x2 plus m2 x1 divided by m1 plus m2. m1 y2 plus m2 y1 divided by m1 plus m2. p of x, y ಅಂದರೆ -1, k. m1 ಗೊತ್ತಿಲ್ಲ ನಮಗೆ. m1 into x2 ಎಷ್ಟಿದೆ 6 ಪ್ಲಸ್ m2 ಗೊತ್ತಿಲ್ಲ ನಮಗೆ. m2 into x1 ಎಷ್ಟಿದೆ -3 divided by m1 plus m. ನೆಕ್ಸ್ಟ್ m1 as it is, y2 ಎಲ್ಲಿದೆ -8 ಪ್ಲಸ್ m2 ಗೊತ್ತಿಲ್ಲ ನಮಗೆ y1. ಸೊ y1 ಎಷ್ಟಿದೆ 10 divided by m1 plus m. -1, k equal to 6 into m1, 6m1 -3 into m2, 3m2 divided by m1 plus m2. -8 into m1, -8m plus 10 into m2, 10m2 divided by m1 plus m2. ಈಗ ಇದಕ್ಕೆ ಇದು ಈಕ್ವೇಟ್ ನೋಡ್ರಿ. -1 equal to 6m1 -3m2 divided by m1 plus m2. ಇದು k equal to -8m1 plus 10m2 divided by m1 plus m2. ಸೊ ಇದನ್ನು ಹಂಗೆ ಇಡ್ತೀವಿ. ಯಾಕೆ ಅಂದರೆ m1 ಮತ್ತು m2 ವ್ಯಾಲ್ಯೂ ಬಂದಾಗ ನಾವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಈಗ -1 is -1 of m1 plus m2 equal to 6m1 -3m. -1 is -1m1, minus into plus is -m2 equal to 6m1 -3m2. ಸೊ ಇಲ್ಲಿ ಇದನ್ನ ಈ ಕಡೆ ಸೆಟ್ ಮಾಡ್ತೀವಿ. ಇದನ್ನ ಈ ಕಡೆ -3m2 ಈ ಕಡೆ ಒಂದೇ +3m2, 6m1 ಇದು ಈ ಕಡೆ ಒಂದೇ +m1, 3m2 ನೋಡಿ ಇನ್ನು ಇಲ್ಲಿ -m1 -m2 ಇಲ್ಲಿ +3m2 ಈ ಕಡೆ ಅಂದ್ರೆ +3m2 as it is -m2 -3m2 -m2 ಅಂದ್ರೆ 2m2 equal to 6m1 plus m1 7m1. So m1 ಇದನ್ನ m2 ಈ ಕಡೆ ಕಳಿಸಿದ್ರೆ divided by 2
2 7 ಈ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 7. ಸೊ m1 ಎಷ್ಟು ಬಂತು 2, m2 ಎಷ್ಟು ಬಂತು 7 ಬಂತು. ಸೊ ಈಗ ಅದರಲ್ಲಿ ಎತ್ಕೊಂಡು ಕೆ ವ್ಯಾಲ್ಯೂ ಹಾಕೋದು m1 ಇಷ್ಟು m2 ಎಷ್ಟು ಬಂತು ನಮಗೆ 2:7. ಸೊ m2 m2 7 ಬಂತು. ಸೊ ಈಗ ನಾವೇನು ಮಾಡಬೇಕು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕೆ ಈಕ್ವಲ್ ಟು -8m1 ಪ್ಲಸ್ 10m2 divided by m1 plus m minus 8 of m1 ಅಂದ್ರೆ 2, 10 m2 into 7 divided by 2 plus 7 minus 8 2 is 16 minus 16 plus 10 7 is 70 divided by 7. 70 minus 16 ಅಂದ್ರೆ plus 54 divided by 7. 7 1s 7 6. ಸಾರಿ ಇಲ್ಲಿ ನೋಡ್ರಿ ಇಲ್ಲಿ ರಾಂಗ್ ಮಾಡಿದ್ವಿ. 8 2s 16 plus 10 7s 70 divided by 7 plus 2 ಅಂದ್ರೆ 9. ಸೊ 70 minus 16 ಅಂದ್ರೆ 54 divided by 9. 9 1s 9 6. therefore the value of ks ಬಂತು 6 ಬಂತು. ಸೊ ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಒಂದಷ್ಟು 2 ಕಾನ್ಸೆಪ್ಟ್ಸ್ ಇದಾವೆ. ಯಾವುದು ಡಿಸ್ಟೆನ್ಸ್ ಫಾರ್ಮುಲಾ ಜೊತೆಗೆ ಏರಿಯಾ ಆಫ್ ಟ್ರಯಾಂಗಲ್ಸ್ ಅಂತ ಒಂದು ಟಾಪಿಕ್ ಇದೆ. ಸೊ ಈ ಒಂದು ಟಾಪಿಕ್ ಅನ್ನ ಮುಗಿಸಿದ್ರೆ ಕೋಆರ್ಡಿನೇಟ್ ಜಾಮಿಟ್ರಿ ಕಂಪ್ಲೀಟ್ ಆಗ್ತದೆ. ಸೊ ಈ ಚಾಪ್ಟರ್ ಆದಮೇಲೆ ನಾವು ಹೊಸ ಚಾಪ್ಟರ್ ಹೋಗೋಣ, ಅದು ಟ್ರಿಗ್ನೋಮೆಟ್ರಿ. ಸೊ ಬಿಗ್ ಚಾಪ್ಟರ್ ನೋಡೋಣ. ಸೊ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.